ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಸ್ಎಸ್ಸಿ ಇಲಾಖೆಯಿಂದ ಹೊಸ ನೇಮಕಾತಿ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆಯನ್ನು 2/2/2024ನೇ ತಾರೀಕು ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ಹುದ್ದೆಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಯಾವ ಥರ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಎಷ್ಟು ವೇಕೆನ್ಸಿ ಇದೆ ಮತ್ತು ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ ಎಸ್ಎಸ್ಸಿ ಇಲಾಖೆಯಿಂದ ಹೊಸ ನೇಮಕಾತಿ ಬಿಡುಗಡೆಯಾಗಿದ್ದು, ಈ ಒಂದು ಹುದ್ದೆಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಹುದ್ದೆ ಹೆಸರು ನೋಡುವುದಾದರೆ ಸಹಾಯಕ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು, ಒಟ್ಟು ಹುದ್ದೆಗಳು 121 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ವಿವರ ನೋಡುವುದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಈ ಹುದ್ದೆಗಳಿಗೆ 52 ಹುದ್ದೆಗಳು ಖಾಲಿ ಇವೆ. ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಮೇಲಿನ ವಿಭಾಗದ ಕ್ಲರ್ಕ್ ಈ ಹುದ್ದೆಗೆ 69 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ 12ನೇ ತರಗತಿಗಳನ್ನು ಪೂರ್ಣಗೊಳಿಸಿರಬೇಕು. ಸೊ PUC ಪಾಸ್ ಆಗಿರಬೇಕಂತ ಹೇಳ್ತಿದ್ದಾರೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಬಗ್ಗೆ ನೋಡುವುದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ 45 ವಯೋಮಿತಿ ಇರುತ್ತೆ. ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಈ ಒಂದು ಹುದ್ದೆಗೆ 50 ವರ್ಷ ವಯೋಮಿತಿ ಇರುತ್ತೆ. ಮತ್ತು ವಯೋಮಿತಿ ಸಡಿಲಿಕೆಗಳ ಬಗ್ಗೆ ನೋಡುವುದಾದರೆ PWD ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. PWD SC/ST ಅಭ್ಯರ್ಥಿಗಳಿಗೆ 8 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ ಎಸ್ಎಸ್ಸಿ ಇಲಾಖೆಯಿಂದ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ವೇತನ ಶ್ರೇಣಿ ನೋಡುವುದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ 19,900ರಿಂದ 63,200ರವರೆಗೆ ಮಾಸಿಕ ವೇತನ ನಿಗದಿಪಡಿಸಲಾಗಿದೆ. ಹಾಗೆ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಈ ಒಂದು ಹುದ್ದೆಗೆ 25,500ರಿಂದ 81,100ರವರೆಗೆ ವೇತನ ನಿಗದಿಪಡಿಸಲಾಗಿದೆ. ಈ ಹುದ್ದೆಗಳಿಗೆ ಯಾವ ಥರ ಆಯ್ಕೆ ಮಾಡ್ಕೊಳ್ತಾರಂತ ನೋಡುವುದಾದರೆ ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. CBT ಬೇಸ್ ಇರುತ್ತೆ ಎಕ್ಸಾಮು. ಅರ್ಜಿ ಸಲ್ಲಿಸುವ ವಿಧಾನ: ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು 2/2/2024ರಿಂದ 21/2/2024ರವರೆಗೆ SSC ನೇಮಕಾತಿ ಅಧಿಕೃತ ಅಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಸೊ ಈ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಹಾರ್ಡ್ ಕಾಪಿಯನ್ನು ಅಂದರೆ ಈ ವಿಳಾಸಕ್ಕೆ ರಿಜಿನಲ್ ಡೈರೆಕ್ಟರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಾರ್ಥರ್ನ್ ರೀಜನ್ ಬ್ಲಾಕ್ ನಂಬರ್ 12 CGO ಕಾಂಪ್ಲೆಕ್ಸ್ ಲೋಧಿ ರೋಡ್ ನ್ಯೂ ಡೆಲ್ಲಿ. ಸೊ ಅಲ್ಲಿ ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ಈ ಒಂದು ಅಡ್ರೆಸ್ಗೆ ನೀವು ಅಂದರೆ ಇದನ್ನು ನೀವು ಸೆಂಡ್ ಮಾಡಬೇಕಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡುವುದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 2/2/2024 ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/2/2024. ಹಾರ್ಡ್ ಕಾಪಿಗಳನ್ನು ಕಳಿಸಲು ಕೊನೆಯ ದಿನಾಂಕ ಅಂದರೆ ಭಾರತದೊಳಗೆ ಇರುವ ನಿವಾಸಿಗಳಿಗೆ ಹೇಳೋದಂದರೆ 7/3/2024 ಒಳಗೆ ಹಾರ್ಡ್ ಕಾಪಿಗಳನ್ನು ಕಳಿಸಬೇಕಾಗುತ್ತದೆ. ಮತ್ತು ಹಾರ್ಡ್ ಕಾಪಿಗಳನ್ನು ಕಳಿಸುವ ಕೊನೆಯ ದಿನಾಂಕ ವಿದೇಶದಲ್ಲಿ ವಾಸಿಸುವವರಿಗೆ 14/3/2024ರವರೆಗೆ ಇರುತ್ತದೆ. ಸ್ನೇಹಿತರೆ, ಇದರ ವೆಬ್ಸೈಟ್ ಲಿಂಕ್ ಮತ್ತು ಇದರ ಅಪ್ಲೈ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.